ಪ್ರದೇಶದಲ್ಲಿ ಪ್ರಾರಂಭವಾದಂತಹ ಶಾಶ್ವತ ನೀರಾವರಿ ಹೋರಾಟ. ನಾವು ಇದರಲ್ಲಿ ಎಷ್ಟು ಸಫಲರಾಗಿದ್ದೀವಿ, ಈಗಾಗಲೇ ಹೋರಾಟ ಮಾಡ್ಕೊಂಡು ಬಂದಿದ್ದೀವಲ್ಲ. ಶಾಶ್ವತ ನೀರಾವರಿ ಹೋರಾಟದಿಂದ ನಾವು ಗಳಿಸಿರ್ತಕ್ಕಂಥದ್ದು ಏನು? ನಮಗಾಗಿ ಈ ಜಿಲ್ಲೆಗೆ ಎಂತ ನೀರು ತಂದಿದ್ದೀವಿ. ಸರಿ, ನಾವು ಇಷ್ಟೆಲ್ಲ ಹೋರಾಟಗಳು ಮಾಡಿದ್ವಿ, ಸರ್ಕಾರ ನಮ್ಗೆ ಕೊಟ್ಟಿರ್ತಕ್ಕಂಥದ್ದಾದ್ರೂ ಏನು? ಎಂತ ನೀರು ಕೊಟ್ಟಿದೆ? ಯಾವ ಭಾಗದಿಂದ ಕೊಟ್ಟಿದೆ ನೀರು? ಬೆಂಗಳೂರಿನ KR ನೀರ ಅಥವಾ ಇಲ್ಲೆಲ್ಲ ಕೊಳಕು ನೀರು ತಂದ ಶುದ್ಧ ಮಾಡಿದೀವಿ, 2 ಹಂತ 3 ಹಂತ ಶುದ್ಧ ಮಾಡಿ ಕೊಡ್ತಾ ಇದ್ದೀವಿ ಅಂತ. ಇದೀಗ ದೊಡ್ಡವರು ನಿರಂತರವಾಗಿ ಹೋರಾಟ ಮಾಡಿದಂಥವ್ರು ಅದೇ ಇವತ್ತು ನಮ್ಮ ಮುಂದೆ ಇದ್ದಾರೆ. ತಂದೆ ತಾಯಿ ಸಮಾಜದ ಪೂಜ್ಯರು, ಇನ್ನ ಕೆಲವರು ದೈವಾಧೀನರಾಗಿತ್ತು, ಜೀವನಪಾದ ಸೇರಿರ್ಬೋದು, ಕೆಲವರು ಅದನ್ನ ಹೇಳ್ತಾ ಇದ್ರು. ನಾವು ಬೆಂಗಳೂರು ಕೋಲಾರದಲ್ಲಿ ಸುಮಾರು ಒಂದು ವೇದಿಕೆ 1 ತಿಂಗಳ ಕಾಲ 2 ತಿಂಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದಂತ ಅಂತ ಹೇಳಿದ್ರು. ಎಲ್ಲರೂ ನಾವೆಲ್ಲ ಕೂಡ ಕುತ್ಕೊಳ್ತಾ ಇದ್ವಿ. 1 ವರ್ಷದ ಒಂದು ಕಾರ್ಯಕ್ರಮ ಮನೆಗೆ ಸಿಕ್ಕಿದ್ದು ನಮಗೆ ಕೊಳಕು ನೀರು. ಆ ನೀರನ್ನು ಬಂದು ಇಲ್ಲಿ ಸರಿಯಾಗಿ ಉದ್ಘಾಟನೆ ಮಾಡ್ತಾರೆ, ನೀರು ಬಿಟ್ಟಿದ್ದೀವಿ ಅಂತ. ಆ ಉದ್ಘಾಟನೆ ನೀರು ಮಾಡುವಾಗ ಆ ನೀರನ್ನು 2 ಕೈಗಳಲ್ಲಿ ಕುಡಿತಾರೆ. ಇದು ಅಷ್ಟು ಶುದ್ಧವಾಗಿದೆ. ನಮ್ಮ ರಾಜಕೀಯ ಪ್ರಮುಖರು, ನಮ್ಮ ಜಿಲ್ಲೆಯ ರಾಜಕಾರಣಿಗಳು, ಹಿರಿಯ ರಾಜಕಾರಣಿಗಳು, ಅವರು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಏನೋ ತುಂಬಾ ಶುದ್ಧವಾಗಿದೆ ನೀರು. ಆದ್ರೆ ಇವತ್ತು ಆ ನೀರು ಎಷ್ಟು ಪಾಯ್ಸನ್ ಇದೆ. ನಾವು ಎಳ್ಳೀರು ಕುಡಿದ್ರೆ ಎಳ್ಳೀರಲ್ಲೂ ಕೂಡ ಪಾಯ್ಸನ್ ಇದೆ. ತರಕಾರಿ, ತಿನ್ನೋ ಆಹಾರ ಎಲ್ಲ ಪಾಯ್ಸನ್ ಆಗೋದಿದೆ. ಜನ ಒಂದು ಕಾಲದಲ್ಲಿ 20 ವರ್ಷ ಮಳೆ ಇಲ್ಲ, ನೀರಿಲ್ಲ, ಅಂತ ಕಾಲಘಟ್ಟದಲ್ಲಿ ಕೂಡ ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಬಂಡೆ ಕಲ್ಲು ಮಣ್ಣು ಓದು ಜೀವನ ಮಾಡಿ ಶಕ್ತಿದಾಯಕವಾಗಿ ಆರೋಗ್ಯದಾಯಕವಾಗಿದ್ರು. ಇವತ್ತು ನಮ್ಗೆ ಕೊಟ್ಟಿದ್ದು ಕೊಳಕು ನೀರು, ವೈರಸ್ ನೀರು, ವಿಷದ ನೀರು, ಹಲಾಹಲ ನೀರು. ನೀರು ಜೀವಜಲ, ಜೀವಜಲ ಕೊಡೋದು. ಎಂತ ರಾಜಕಾರಣಿಗಳನ್ನು ನಾವು ಇವತ್ತು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಮೈಗ್ರೇಟೆಡ್, ಬೇರೆ ಕಡೆಯಿಂದ ಒಳ್ಳೆ ರಿಯಲ್ ಎಸ್ಟೇಟ್, ಒಳ್ಳೆ ಏನೋ ದುಡ್ಡು ಮಾಡೋ ಅಂತ ದಂಧ ಮಾಡೋ ಅಂತ ಇಲ್ಲಿ ಬಂದು ಅವರಿಗೆ ಒಳ್ಳೆ ಪೀಠಕ್ಕೆ ಹಾಕಿ ನಾವು ಬಕೆಟ್ ಹಿಡಿದು ಅವ್ರನ್ನ ಕುಳಿಸಿ ನಾವು ದಳ್ಳಾಳಿಗಳಾಗಿ ಅವ್ರನ್ನ ಕಲಿಸಿದ್ದಕ್ಕೋಸ್ಕರ ಅವ್ರು ನಾವು ಕೊಟ್ಟಂತ ನೀರು ವಿಷದ ನೀರು. ಆ ರೀತಿ ಎಷ್ಟು ಜನ ನಾವು ಕಲಿಸಿಲ್ಲ. ಈ ತಾಲೂಕಲ್ಲಿ ಹೋರಾಟಗಳು ಮಾಡಿ ನಿರಂತರವಾಗಿ ಈ ಮಣ್ಣಿಗೆ ಅಂಟಿಕೊಂಡಿರ್ತಕ್ಕಂಥವನ್ನ ನಾವಿಲ್ಲಿ ಏನಾದ್ರೂ ಆಯ್ಕೆ ಮಾಡಿ ಕಳಿಸಿದೀವ? ಎಂತ ಒಂದು ಕಳಿಸ್ತಾ ಇದ್ದೀವಿ ನಾವು ಇವತ್ತು. ನಮ್ಮ ಪರವಾಗಿ ರೆಪ್ರೆಸೆಂಟ್ಗಳಾಗಿ ನಮ್ಮ ಪರವಾಗಿ ಧ್ವನಿಯಂತವರು ಇವತ್ತು ಇರ್ತಾ ಇದ್ದಾರ. ಈ ನೀರಿನ ಬಗ್ಗೆ, ಈ ವಿಷಯದ ನೀರಿನ ಬಗ್ಗೆ ಮಾತಾಡಿದಂತ ಯಾರಾದ್ರೂ ಶಾಸಕರು ಕೋಲಾರ ಜಿಲ್ಲೆಯಲ್ಲಿ ನೋಡಪ್ಪ, ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಷದ ನೀರು ಕುಡಿತಾ ಇದ್ವಿ, ಹಣ್ಣು ವಿಷ ತಪ್ಪಿದೆ ಅಂತ ಮಾತಾಡಿದಂಥವ್ರು ಇದ್ದಾರ? ಇದ್ರೂ ಇರಬಹುದು, ಆದ್ರೆ ಅವರು ಸ್ಥಳೀಯರಾಗಿರ್ತಾರೆ, ಅದ್ರ ನೋವು ಗೊತ್ತಿರುವವರಾಗಿರ್ತಾರೆ. ಇಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ನಾವು ಗಳಿಸಿದ್ದೇನೂ ಇಲ್ಲ. ನಾವು ಗಳಿಸಿದ್ದು ಒಂದಷ್ಟು ಹಿರಿಯರಿಗೆ ಬೇಜಾರಾಗ್ಬೇಕು. ಯಾಕಂದ್ರೆ ಅವ್ರ ಪಾಪ ಹೋರಾಟ ಮಾಡಿ ನಿರಂತರವಾಗಿ ಹೋರಾಟ ಮಾಡಿ ನಮ್ಮ ಸಂಪೂರ್ಣ ಎಲ್ಲ ಕಳ್ಕೊಂಡು ಅದಕ್ಕಾಗಿ ತ್ಯಾಗ ಮಾಡಿದಂಥವ್ರು ಇದ್ದಾರೆ. ನಮ್ಮ ಆಂಜನೇಯರಿಗಾಗಲಿ, ನಮ್ಮ ಪ್ರಕಾಶನಾಗಲಿ, ಇನ್ನು ಅನೇಕರಿದ್ದಾರೆ, ನಮ್ಮ ಕಾನ್ಸಮಣ್ಣ, ಇವರೆಲ್ಲೂ ಕೂಡ ಹೋರಾಟವೇ ನಮ್ಮ ಜೀವ, ಹೋರಾಟವೇ ನಮ್ಮ ಸತ್ವ, ಹೋರಾಟವೇ ನಮ್ಮ ಸರ್ವ ಇದು ಅಂತ ಹೇಳಿ ಬದುಕಿದಂಥವ್ರು ಇದ್ದಾರೆ. ಇವರಿಗೆ ಏನಾದ್ರೂ ಒಂದಷ್ಟು ಗೌರವ ಇದೆಯಾ? ಇವರು ಹೋರಾಟಗಳಿಗೆ ಏನಾದ್ರೂ ಒಂದು ಬೆಲೆ ಸಿಕ್ಕಿದೆಯಾ? ಈ ಒಂದು ಕೃಷ್ಣಾ ಬೇಸು ಏನು ನೀರು ಸಾರ್ವಜನಿಕರ ಹಕ್ಕು, ಯಾವುದೇ ರಾಜ್ಯಕ್ಕೆ ಯಾವುದೇ ಒಂದು ಇದಕ್ಕೆ ಸಿಗ್ತಾ ಇಲ್ಲ. ಗಂಗಾ ಕಾವೇರಿ ಜೋಡಣೆ ಆಗಬೇಕಂತ ಅನೇಕರ ಆಶೆ ಇದೆ. ಮತ್ತು ಈ ಒಂದು ನಾವು ಕೃಷ್ಣಾ ನದಿ ನೀರನ್ನ ನಮ್ಮದೇ ಆದಂತ ಒಂದು ಪ್ರಾಂತದಲ್ಲಿ ಹೋಗುವಂತ ನೀರನ್ನು ನಾವು ಉಪಯೋಗಿಸುವಂತ ಸಾಮರ್ಥ್ಯ ಹೊಂದಿದಾಗಿದೆ ನಮ್ಮ ರಾಜಕಾರಣಿಗಳಿಗೆ. ಇವತ್ತು ಅದ್ರ ಬಗ್ಗೆ ಮಾತಾಡೋಕ್ಕೆ ಶಕ್ತಿ ಕಳೆದೋಗಿದೆ. ಈ ರೀತಿಯೆಲ್ಲ ಆಗೋದು ಬೇಡ. ಇದ್ರ ಬಗ್ಗೆ ಎಲ್ಲಾ ಕಡೆ ಶಾಸನಸಭೆಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ಕಡೆ ಇರಬೇಕು. ಹಳ್ಳಿಯಲ್ಲಿ ಕೂಡ ಮಾತಾಡೋರಾಗಬೇಕು. ಪ್ರತಿಯೊಬ್ಬರು ಕೂಡ ಏನು ಅದರಲ್ಲಿ
ಕಾಂಪ್ಲೇಟ್ ತೆಲಂಗಾಣ ಮಾದರಿಯಲ್ಲಿ ಹೋರಾಟ ಮಾಡಿ ನಾವೇನಾದ್ರೂ ನಮ್ಮ ಹಕ್ಕುಗಳಿಗೆ ನಾವೇ ಶಕ್ತಿ ಕೊಟ್ಕೋಬೇಕು, ನಮ್ಮ ಹಕ್ಕುಗಳನ್ನು ಹೋರಾಟ ಮುಖಾಂತರ ಪಡಿಬೇಕು. ನಮ್ಮ ಆರೋಗ್ಯ, ನಮ್ಮ ರೈತರ ಒಂದು ಸಮಸ್ಯೆ ಇವತ್ತು ಇಷ್ಟೆಲ್ಲ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡೋರು ಆಗಬೇಕು ಅಂತೇಳಿ ಇನ್ನು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ತುಂಬಾ ವೈಭವವಾಗಿ ಮಾಡತಕ್ಕಂಥದ್ದು ಇದೆ. ವೈಭವದ ಸುಂದರವಾದ ಹೋರಾಟಗಳನ್ನ ಮಾಡತಕ್ಕಂಥದ್ದು ಇದೆ. ಇದಕ್ಕೆಲ್ಲ ನಾವೆಲ್ಲ ಜೋಡಣೆ ಸೇರಿಸಿಕೊಂಡು ಅನೇಕ ಹೋರಾಟಗಳ ಮುಖಂಡರು ಏನು ಇವತ್ತು ನಮ್ಮ ಮುಂದೆ ಇದೆ. ಅವರು ಜೀವನ ಪರ್ಯಂತ ಹೋರಾಟ ಮಾಡಿದ್ರೆ ಯಾವುದೇ ಅಧಿಕಾರಕ್ಕಾಗಿ ಅವರು ಯಾವತ್ತೂ ಶ್ರಮಿಸಿದ್ದು ಇಲ್ಲ, ಕೇಳಿದ್ದು ಇಲ್ಲ. ಹೋರಾಟ ಮಾಡೋದೇ ಅವರ ಜೀವನ. ಅಂತ ಹೋರಾಟಗಾರರು ಇವತ್ತು ಎಲ್ಲರೂ ಕೂಡ ತಾವು ನಮ್ಮ ಮುಂದ್ಗಡೆ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಗೌರವಿಸಿ ನಾವು ಏನು ತಾವು ನೀವು ಹೇಳ್ತಾ ಇದ್ವಿ, ನಮ್ಮ ತಾಲೂಕಿನ ದೊಡ್ಡ ದೊಡ್ಡವರೆಲ್ಲ ಕೂಡ ಈಗಾಗಲೇ ನಾವು 500 ಜನ, 1000 ಜನ, 200 ಜನ, 50 ಜನ ಅಂತ ಹೇಳ್ತಾ ಇದ್ದಾರಲ್ಲ. ನಾನು ಭಾರತೀಯ ಕಿಸಾನ್ ಸಂಘದಲ್ಲಿ ಒಂದಷ್ಟು ಕೆಲಸ ಮಾಡುವಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ನಾನು ಕೂಡ ಒಂದಷ್ಟು ಮೊನ್ನೆ ನಾವು ಸುಮಾರು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. 1000 ಹೋರಾಟಗಳು ಕೂಡ ಮಾಡಿದ್ವಿ. ಈಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಒಂದಷ್ಟು ಜನರನ್ನ ಮಿನಿಮಮ್ 100-200 ಜನರನ್ನ ನಾವು ಇಲ್ಲಿಂದ ಆಯ್ಕೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ನಾನು